ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಹೇಗೆ ಅಡುಗೆ ಮಾಡ್ತೀವಿ ಅಂತ ಒಂದ್ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇದು ಸರಿಯಾಗಿ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಸಿಡಿಸ್ಕೊಂಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ನಾನು ಏನು ತೋರ್ಸಕತ್ತೇನೆ ಅಂತ ನೋಡ್ತಿದ್ದೀರಾ? ಏನಿಲ್ಲ ಫ್ರೆಂಡ್ಸ್, ನಮ್ಮ ಕಡೆ ತಿರುಕ್ಲಾಲಿ ಸೊಪ್ಪಿನ ಪಲ್ಯ ಮಾಡ್ತೀವಿ, ಅದನ್ನೇ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಗುರ್ಜಿ ಸೊಪ್ಪು ಅಂತ ಹೇಳ್ತಾರೆ, ಅದು ಬೇರೆ ಇರುತ್ತೆ. ಇದು ತಿರುಕ್ಲಾಲಿ ಅಂಥೇಳಿ, ಇದು ಸಿಟಿ ಒಳಗೆ ಮಾರಕ್ಕೆ ಇಟ್ಟಿರ್ತಾರೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಸಂತೆಗೆ ತೊಗೊಂಡ್ಬಂದಿದ್ರಿ. ರಾತ್ರಿನ ಸೋಸಿ ಕ್ಲೀನಾಗಿ ತೊಳೆದಿಟ್ಟಿದ್ದೆ. ಈಗ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಕಿರಿ, ಸೋಸ್ಕೊಂಡು ಬೇಯಕ್ಕೆ ಬಿಡ್ತಾನೆ. ಆಮೇಲೆ ಅದು ಬೇಯಕ್ಕೆ ಇಟ್ಬಿಡಿ, ಬೇಯಕ್ಕೆ ಬಿಡ್ಬೇಕು. ಈಗ ಅದು ಬೇಯತನ ನಾವು ಇನ್ನೊಂದು ಕೆಲಸ ಮಾಡಬೇಕು. ಇವಾಗ ಇದಕ್ಕೆ ನೋಡ್ರಿ, ಒಂದು ಪ್ಲೇಟ್ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ. ಬೇಗ ಬೆಂದ್ಬಿಡುತ್ತೆ. ನಿಮಿಷ ನೋಡಿ ಫ್ರೆಂಡ್ಸ್, ಬಿಡೋಣ. ಬೇಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ಈ ಕಡೆ ಬಂದರೆ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನ್ರಿ. ಮತ್ತು ಈರುಳ್ಳಿ ಎಣ್ಣೆ ಹಾಕಿ ನೋಡ್ರಿ, ಫ್ರೈ ಮಾಡ್ಕೊಳ್ರಿ. ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಹಾಕಿ ಈರುಳ್ಳಿ ಬೇಳೆ ಪಲ್ಯ ಹಾಕಿ ನಮ್ಮ ಕಡೆ ಮಾಡೋದು ಉದ್ರುಬೇಳೆ ಪಲ್ಯ ಏನಲ್ರಿ ತೋರಿಸಿ ನಾವು ಮಾಡ್ತೇವಲ್ರಿ. ಹಸಿ ಖಾರನೂ ಹಾಕೋಬೋದು, ಉದ್ರುಬೇಳೆ ಪಲ್ಯ ಅಂತಾರೆ. ನಾನಿದ್ದೆ ಆ ಪಲ್ಯ ಮಾಡಕ್ಕೆ ನೋಡ್ರಿ, ಅದು ಭಾಳ ಟೇಸ್ಟ್ ಆಕತ್ರಿ. ಭಾಳ ಪಲ್ಯನ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ರಿ. ನೋಡಿರಿ, ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಯಿತು. ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ರಿ. ಮತ್ತು ಹುಣಸೆ ರಸ ಹಾಕ್ಕೊಂಡು ಬೇಯಿಸಿರೋಂತಹ ಬೇಳೆನೂ ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡು ಆಮೇಲೆಲ್ಲ ಫ್ರೈ ಮಾಡ್ಕೊಳ್ರಿ, ಕಲಿಸ್ಕೊಂಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ಹುಣಸೆ ರಸ ಹಾಕ್ಕೊಂಡೆ, ಈಗ ಬೇಳೆನೂ ಹಾಕ್ಕೊಂಡೆ, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೋಬೇಕು. ಅರಿಶಿನ ಉಪ್ಪು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೋಬೇಕು. ಸರಿಯಾಗಿ ಕಲಿಸಿದ ಮೇಲೆ ಅದನ್ನು ನೀವು ಸ್ವಲ್ಪ ಒಂದು 2-3 ನಿಮಿಷ ಅಷ್ಟೇ ಬೇಯಕ್ಕಿಡಬೇಕು. ನೋಡಿ, ಇವಾಗ ರೆಡಿ ಆಯಿತು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಕಡೆಗೆ ಸೊಪ್ಪಿನ ಪಲ್ಯನ ಈ ಥರ ಮಾಡ್ತೀವಿ. ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ನನಗೆ ಸ್ವಲ್ಪ ಹೇಳ್ತೀರಾ ಫ್ರೆಂಡ್ಸ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ? ಈಗ ಬೇಳೆ ಪಲ್ಯನೂ ರೆಡಿ ಆಯಿತು, ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಏನು ತೋರಿಸ್ತೀನಿ ಅಂತ ನೋಡಬೇಕಾ? ಹಾಗಿದ್ದರೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ಅದನ್ನೇನೈತ್ರಿ, ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಳು ಅರದು ಇಟ್ಕೊಂಡಿರ್ತೀರಲ್ರಿ, ಮೆಣಸಿನ್ಕಾಳು ಅರದು ಹಾಕ್ಕೋಬೇಕ್ರಿ. ಮೊಸರನ್ನ ಮಾಡ್ತಿದ್ದೇನೆ ರೀ ನಾನು. ಆಮೇಲೆ ಅದಕ್ಕೆ ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡು ಒಂದು ಲೋಟದಲ್ಲಿ ಅರ್ಧ ಲೋಟ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಆಮೇಲೆ ಅದನ್ನು ನೀವು ಸ್ವಲ್ಪ ಕೈಯಾಡಿ ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾದ್ಮೇಲೆ ನಮ್ಮ ಕಡೆ ಹೇಗೆ ಮೊಸರು ಬುತ್ತಿ ಮಾಡ್ತಾರೆ ಅಂತ ಈಗ ತೋರಿಸಿದೆ. ಸ್ವಲ್ಪ ಮೆಣಸಿನಕಾಳು, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪನೇ ಶುಂಠಿ ಹಾಕ್ಕೊಂಡು ಇದು ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಇವಾಗ ಕಲಸಿದೆ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ಬೇಕು ನೀವು. ಇದು ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿರಿ. ಈ ಥರ ಉಂಡೆ ಕಟ್ಟಬೇಕು ನೀವು. ನೋಡಿರಿ, ಉಂಡೆ ಕಟ್ಟಿದರೆ ಚೆನ್ನಾಗಾಗುತ್ತೆ. ಉಂಡೆನೇ ಕಟ್ಕೊಳ್ಳಿ ಫ್ರೆಂಡ್ಸ್, ಉಂಡೆ ಕಟ್ಟಿದ್ರೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಉಂಡೆ ಕಟ್ತಾಯಿದ್ದೀನಿ. ಈ ಥರ ನೀವು ಉಂಡೆ ಮಾಡ್ಕೋಬೇಕು. ಕ್ಯಾಮ್ರಾ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನೋಡಿ, ಈಗ ನಾನು ಉಂಡೆ ಕಟ್ಟಿ ಇಡ್ತಾಯಿದ್ದೀನಿ. ಇವಾಗ ಎಲ್ಲವನ್ನೂ ಉಂಡೆ ಕಟ್ಟಿ ಈ ಕಡೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ. ನೋಡಿ, ಈಗ 6 ಉಂಡೆ ಆಗೈತೆ. ಮೊಸರು ಬುತ್ತಿ ಸಿಂಪಲಾಗಿ ಮಾಡ್ಕೋಬೋದು. ಈಗ ನೋಡಿರಿ, ಉದ್ರುಬೇಳೆ ಪಲ್ಯ, ಸೊಪ್ಪಿನ ಪಲ್ಯ, ಮತ್ತು ನಮ್ಮ ಕಡೆ ರೊಟ್ಟಿ ಮಾಡೋದು ತೋರಿಸಿಲ್ಲ. ಎಲ್ಲರಿಗೂ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಈಗ. ರೊಟ್ಟೆ ಮತ್ತು ಕ್ಯಾರೆಟ್, ಒಂದು ಉಂಡೆ ಇಟ್ಟಿನಿ ನೋಡಿರಿ ಮೊಸರು ಬುತ್ತಿದ. ಆಮೇಲೆ ಮೆಣಸಿನ್ಕಾಯಿ ಫ್ರೈ ಮಾಡೀನಿ, ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಮೊಸರು ಮತ್ತು ಕರಿದಿರೋ ಮೆಣಸಿನಕಾಯಿ, ಕ್ಯಾರೆಟು, ಈರುಳ್ಳಿ ಹಾಕ್ಕೊಂಡು ಊಟ ಮಾಡಿದರೆ ನಮ್ಮ ಕಡೆ ಸ್ಟೈಲ್ ಊಟ ತೋರಿಸಿದ್ದೀನಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.